ಇವತ್ತಿನ ದಿವಸ ನಾನು ಇಂಡಿಯಿಂದ ಬಂದಿರೋದು. ನಾನು ಒಂದು ಶಾಂತಿ ಸಮಾಜ ಅಧ್ಯಕ್ಷನಾಗಿ ಮಾತಾಡ್ತಿರೋದು. ಒಂದು ಮುಸ್ಲಿಂ ಮುಖಂಡಾಗಿ ಜವಾಬ್ದಾರಿಯುತವಾಗಿ ನಾನು ಮಾತಾಡ್ತೀನಿ. ಏನು ಜವಾಬ್ದಾರಿಯಿಂದ ಮಾತಾಡಬೇಕಪ್ಪ ಅಂತಂದ್ರೆ, ಇವತ್ತಿನ ದಿವಸ ಈ ವಕ್ಫ್ ಕಾಣಕತ್ತಲ್ರಿ ಮೀಡಿಯಾದವ್ರು ಈ ವಕ್ಫ್ದಾಗ ಒಬ್ಬರು ಮೋಶಿನ್ ಜಮಖಂಡಿ ಅಂತ ಒಂದು ಭ್ರಷ್ಟ ಅಧಿಕಾರಿ ಇದ್ದರು. ಆ ಭ್ರಷ್ಟ ಅಧಿಕಾರದಿಂದ ಇಡೀ ನಮ್ಮ ಜಿಲ್ಲೆದೊಳಗೆ ಭಾಳಷ್ಟು ನಮ್ಮಂಥವ್ರೆಲ್ಲ ಭಾಳ ಆತಂಕ ಬರ್ತಿತ್ತು. ಇಲ್ಲಿ ಬರಬೇಕಪ್ಪ ಅಂದ್ರೆ ರೊಕ್ಕ ಕೊಡಬೇಕು. ರೊಕ್ಕ ಹ್ಯಾಂಗೆ ಕೊಡಬೇಕಪ್ಪ ಅಂದ್ರೆ 500,000 ಇಲ್ಲಿ ಹಾಫ್ ಸೆಂಚುರಿ ಮ್ಯಾಗೆ ಕೊಡಬೇಕು, 50,000 ಮ್ಯಾಗೆ ಕೊಡಬೇಕು. ಇವತ್ತಿನ ದಿವಸ ಟ್ರ್ಯಾಪ್ ಆಗ್ಯಾರಂದ್ರೆ ಆಗ್ಯಾರಂತೂ ಅನ್ನಬಾರ್ದು. ಅವನಿಗೆ ಮೋಶನ್ಗೆ ಆ ನಾಲಾಯಕ್ ನನ್ನ ಮಗ ಹೋಯ್ದು 1.5 ಲಕ್ಷ ರೂಪಾಯಿ ಏನದ ಒಂದು ಕಮಿಟಿ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಒಂದು ಡಿಮಾಂಡ್ ಇಡ್ತಾನೆ. ಆ ಡಿಮಾಂಡ್ ಇಟ್ಟ ನಂತರ ಏನದ, ಇಲ್ಲಿ ಕೆಲವೊಬ್ಬರೇ ಅದಾರ, ಭಾಳಷ್ಟು ಬಿಜಾಪುರ ಒಳಗೆ ಭಾಳಷ್ಟು ಜ್ಞಾನಿ ಮಂದಿ ಅದಾರ, ಭಾಳಷ್ಟು ಅದ. ಆದ್ರೆ ಬೋರ್ಡ್ ಸ್ಟೆಪ್ ತೊಗೋಬೇಕಂದ್ರೆ ಕೆಲವೊಬ್ರು ಅದಾರ. ಇಂಥವ್ರು ಬೋರ್ಡ್ ಸ್ಟೆಪ್ ತೊಗೋಬೇಕಪ್ಪ ಅಂದ್ರೆ ಅದ್ರನ್ನು ಒಳಗಿನ ಶಕ್ತಿ ಇರಬೇಕು, ಅವನು ಭ್ರಷ್ಟ ಇರಬಾರ್ದು. ಅಂಥವ್ರು ಕೂಡಿ ಏನು ಟ್ರ್ಯಾಪ್ ಮಾಡಿಸಿ ಏನು ಇವನಿಗೆ ಮಾಡಿರಲ್ಲ, ಇದು ಭಾಳ ಒಳ್ಳೆ ಕೆಲಸ ಮಾಡ್ರ. ಮತ್ತು ಟ್ರ್ಯಾಪ್ ಮಾಡಿದವ್ರು ಯಾರದಾರ, ಡಿಪಾರ್ಟ್ಮೆಂಟ್ ಏನದ, ಅದು ಲೋಕಾಯುಕ್ತ ಡಿಪಾರ್ಟ್ಮೆಂಟ್ಗೆ ನಾವು ಇಡೀ ಮೈನಾರಿಟಿದು ಹಾಕಿ ಇಡೀ ಡಿಸ್ಟಿಕ್ದ ಜನರಿಗೆ ನಿಮಗೆಲ್ಲ ಕೈ ಜೋಡಿಸಿ ನಾವು ಅಭಿನಂದನೆ ಒಂದು ಸಲ್ಯೂಟ್ ಕೊಡ್ತೀವಿ ಸಾಹೇಬ್ರೆ. ಇಂಥ ಕೆಲಸ ನೀವು ಇದೇ ವಕ್ಫ್ ಬೋರ್ಡ್ ಎಲ್ಲಿ ಬೇಕಾದರೂ ಮಾಡಬೇಕು. ಆದರೆ ವಿಶೇಷವಾಗಿ ವಕ್ಫ್ ಒಳಗೆ ಮಾಡಿರಿ. ಯಾಕೆ ಮಾಡಬೇಕಪ್ಪ ಅಂತಂದ್ರೆ, ಇಂಥ ನಾಲ್ಕು ಆಫೀಸರು ನಮ್ಮ ಇಂಡಿಯನ್ ನಾವು ಹಳ್ಳಿಯಿಂದ ಬರೋರು, ನೀವು ಡಿಸ್ಟ್ರಿಕ್ದವ್ರಿಗೆ ಈ ಟೈಪಿಗೆ ಬರುತ್ತೆ ಆತಂಕಾಗಿ ಈ ಟೈಪ್ ನೀವು ಎಲ್ಲ ಹೆದರಿ ಅವ್ರಿಗೆ ಯಾರಿಗೆ. ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾದಾಗ ನೋಡಬೇಕಪ್ಪ ಅಂತಂದ್ರೆ ರೊಕ್ಕ ಹಂಚ್ಕೊತ ತಿರುಗಾಡ್ತಾರೆ ಅವರು. ಆದ್ರೆ ಇಲ್ಲಿ ಭ್ರಷ್ಟ ಆಫೀಸರ ರೊಕ್ಕ ತೊಗೊಂಡು ಏನದ ಕೌಮಿಗೆ ಮುಸಲ್ಮಾನ್ ಜಾತಿಗೆ ಮಾರ್ಕೊಳಕತ್ತಾನೆ. ಇಂಥ ನಾಲಾಯಕ ಆಫೀಸರ್ಗೆ ಇವನಿಗೆ ಎಟ್ಟು ತಿರು ಬಿಡಬಾರ್ದು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬ್ರೆ, ಹಾಗೂ ವಕ್ಫ್ ಬೋರ್ಡ್ ಯಾರು ಅಧ್ಯಕ್ಷ, ವಕ್ಫ್ ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಯಾರು ರೀ, ಜಿಲ್ಲಾ ಇಲ್ಲ ತಾಲೂಕು ಅಧ್ಯಕ್ಷರು ಯಾರು, ಅನ್ವರ್ ಪಾಷಾ. ಇದೇ ಭಾಷೆಯನ್ನು ಮಾತಾಡಬೇಕಾಗ್ತದೆ ನಿನಗೆ. ಅನ್ವರ್ ಪಾಷಾ, ಏನು ಮಾಡ್ತಾ ಇದೀವಿ ನೀನು? ನಮ್ಮ ಮುಸಲ್ಮಾನ್ ಕಮ್ಯುನಿಟಿಗೆ ಮಾರ್ಕೊಳ್ತಾ ಇದ್ದೀನಿ ನೀನು. ಏನು ಮಾಡ್ತಾ ಇದ್ದೀನಿ ನಾನು? ಈ ಭೀಮಾ ತೀರದಲ್ಲಿ ಅನ್ಯಾಯ ಆದಾಗ ಏನದ, ನಾವು ಭೀಮಾ ತೀರದ ಮಂದಿ ಬಹುತೇಕ ನಿಮ್ಗೆ ಗೊತ್ತಿಲ್ಲ. ಅನ್ಯಾಯ ವಿರೋಧವಾಗಿ ನಾವು ಓಡಾಟ ಮಾಡೋರು. ಅನ್ಯಾಯ ಎಲ್ಲಿ ನಡೀತದಲ್ಲ ಅಲ್ಲಿ ಜೀವಾನು ತಗೋತೀವಿ, ನಮ್ಮ ಜೀವಾನು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ನಾವು. ನೀ ಅಲ್ಲಿ ಬೆಂಗಳೂರದಾಗ ಕೂತು ನಾ ಏನಾರ ತಿಳಿದಿರಬೇಕು. ಈ ದೌರ್ಜನ್ಯ, ಈ ಕರಪ್ಷನ್ ಭಾಳ ಐತಿದು. ಇಡೀ ನಮ್ಮ ರಾಜ್ಯದಾಗೆ ಹೇಳ್ತಾ ಇದ್ದೀನಿ, ಅನ್ವರ್ ಪಾಷಾ, ನೀ ನೀಟಾಗಿ ಕೆಲಸ ಮಾಡಿದ್ರೆ ಚಲೋ, ಆ ಪದಕ್ಕೆ ಬಿಟ್ಬಿಡು. ನೀ ಏನು ಮಾಡ್ತಾ ಇದ್ದೀನಿ? ಆ ಸಿಂದಗಿಯಲ್ಲಿ ಒಂದು ಲೇಔಟ್ ಹಾಕಿ ಅದು ಮಾರ್ಕೋಬೇಕತ್ತೀನಿ ನೀನು. ಏನು ಮಾಡ್ತಾ ಇದ್ದೀನಿ ನೀನು? ಜಮೀರ್ ಅಹಮದ್ ಅವರೇ ಸಾಹೇಬ್ರ, ನಿಮ್ಮದು ಅಭಿಮಾನ ನಮ್ಗೆಲ್ಲರಿಗೂ ಅದ. ಒಂದು ಒಳ್ಳೆ ಮನುಷ್ಯ ಆಯ್ತು ನಾವು ಪರಿಗಣಿಸ್ತೀವಿ. ಆದ್ರೆ ಇಂಥ ನಾಲಾಯಕ ಅನ್ವರ್ ಪಾಷಾಗಿ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ನಿಮ್ಮ ರಾಜಕಾರಣಕ್ಕೆ ನೀವು ಮುಂದೆ ಧಕ್ಕೆ ಬರುವುದೇ. ಯಾಕಂದ್ರೆ ಯಾವುದೇ ಸಮಾಜದಾಗಿರಲ್ಯಾಕ ಯಾವ ಸಮಾಜಕ್ಕೆ ದ್ರೋಹ ಮಾಡೋಣ, ಅವ ಯಾವಾಗಲೂ ಹುಟ್ಟಿಲ್ಲ, ಅವ ಯಾವಾಗಲೂ ಉಳಿದಿಲ್ಲ. ಆದ್ರೆ ನಿಮ್ಮದೇ ಮಾತು ಹೇಳ್ತಾ ಇದ್ದೀನಿ ಜಮೀರ್ ಅಹಮದ್ ಅವರೇ, ಯಾರು ಸಮಾಜಕ್ಕೆ ದ್ರೋಹ ಮಾಡ್ಯಾರ ಅವ್ರು ಹುಳ ಬಿದ್ದು ಸಾಯ್ತಾರೆ ಅಂತ ನೀವು ಅಂದಿರಲ್ಲ, ಇವತ್ತಿನ ಮಟ್ಟಿಗೆ ಅದು ಆಗ್ಯದ. ಇವತ್ತು ನಮ್ಮ ವಿಜಯಪುರ ಡಿಸ್ಟಿಕ್ದ ಆಫೀಸರ್ ಯಾರದಾನ, ಮೋಶಿನ್ ಜಮಖಂಡಿ ಅಂತ, ಅವ ಒಂದು ರೊಕ್ಕ ತೊಗೊಳೋದಿದ್ರೆ ಕರೆಕ್ಟ್ ಆಗ್ಯಾನ. ಇಂಥ ವಿಷಯಗಳು ಭಾಳಷ್ಟು ಅದಾವೆ. ನೀವು ಕಣ್ಣು ಮುಚ್ಚಿ ಕೂತಿರಿ ಅಂತ ನಮ್ಗೆ ಅನಿಸ್ಲಾಗ್ತದೆ. ಜಮೀರ್ ಅಹಮದ್ ಸಾಹೇಬ್ರೆ, ನಾವು ನೇರವಾಗಿ ನಿಮಗೆ ಆರೋಪ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ನೀವು ವಕ್ಫ್ ಬೋರ್ಡ್ದ ಮಿನಿಸ್ಟರ್ ಇದ್ರಿ, ಸಚಿವರಿದ್ರಿ, ಒಂದು ಸಮಾಜದ ಜವಾಬ್ದಾರಿಯುತವಾಗಿ ನೀವು ಒಂದು ವಂಚ ಇದ್ದೀರಿ, ಅಲ್ಲಿ MLA ಇದ್ರಿ. ನೀವು ಯಾವತ್ತುವಾಗಿ ಸಮಾಜ ಬಗ್ಗೆ ನಿಮಗೆ ಕಾಳಜಿ ಅದ. ಆದ್ರೆ ನೀವು ಅಲ್ಲಿ ಸಚಿವ ಸ್ಥಾನದಾಗ ಕೂತು ಏನು ಮಾಡ್ತಾ ಇದ್ದೀರಿ? ನೀವು ಇಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ ನಿಮ್ಮಲ್ಲಿ ಕೆಲಸ ಮಾಡವ, ನಿಮ್ಮ ಅಧಿಕಾರ ತಳಕ್ಕೆ ಕೆಲಸ ಮಾಡವ, ನಿಮ್ಮ ಆಫೀಸ್ದಾಗ ಕೆಲಸ ಮಾಡವ, ಅಂಥವ ಏನು ಮಾಡ್ತಾನೆ ಇಲ್ಲಿ? ಇಡೀ ನಮ್ಮ ಸಮಾಜಕ್ಕೆ ಮಾರ್ಕೊಳಕತ್ತಾನ.
ಸಮಾಜಕ್ಕೆ ಬೆಲೆ ಕಟ್ಲಾಕತ್ತಾನ, ಸ್ಮಶಾನ ಮಾಡ್ಕೊಳಕತ್ತಾನ. ರೆಸ್ಟ್ ಇನ್ ಪೀಸ್ ಅಂತ ಒಂದು ಹೇಳ್ತಾರೆ, ಸತ್ತು ಬಳಕೆ ನಮ್ಗೆ ಇದ್ರಾಗ ಹಾಕಿಬಿಡ್ತಾರೆ. ಭಾಳ ಇದ್ರೊಳಗೆ ಹಾಕಿಲ್ಲ, ಬರೀ ರಿಪ್ಪತ್ತು ಹಾಕ್ತಾರೆ. ಅದನ್ನು ಮಂದಿನೂ ಭಾಳ ಬಿಜಿ ಅದ ರೀ, RIP ಬಿಟ್ಬಿಡ್ತಾರೆ. ಆದ್ರೆ ರೆಸ್ಟ್ ಮಾಡೋ ಸ್ಥಳ ಏನದ ಅದನ್ನು ಮಾರ್ಕೊಂತ ಇಲ್ಲಾಕಿತ್ರಿ ಅಂದ್ರೆ ಹ್ಯಾಂಗಾರು ಮಾಡೋದು? ನಾವು ಮುಂದೆ ಏನಾರು ಮಾಡೋದು? ಮನುಷ್ಯ ಲಾಸ್ಟಿಗೆ ಏನು ಮಾಡ್ತಾನಪ್ಪ, ನನಗೊಂದ್ಸಲ ಒಂದು ಕಡೆ ಹೋಗಿ ಹುಗುಳ್ರಿಯಪ್ಪ ಅಂತ ಹೇಳ್ತಾರೆ. ಆ ಹುಗುಳು ಜಾಗಕ್ಕೆ ನೀವು ಮಾರ್ಕೊಳಕ್ಕೆ ಕೂತಿರಪ್ಪ ಅಂದ್ರೆ ಸತ್ ಬೆಳಕ್ ಮನುಷ್ಯ ನೆಮ್ಮದಿ ಇರ್ಬೇಕಂತಾನ. ನೆಮ್ಮದಿ ಅದಪ್ಪ, ಅದು ಅವ ಮಾಡಿದ ಕಾರ್ಯ ಅಲ್ಲಿ ನಡೀತಿರ್ತಾವ. ಆದ್ರೆ ನಮ್ಮ ಒಂದು ಮೇಳ ಮಟ್ಟಿಗೆ ನಾವು ಏನದ ರೆಸ್ಟ್ ಇರ್ಬೇಕಪ್ಪ ಅಂತ. ಆ ರೆಸ್ಟ್ ಮಾಡೋ ಜಾಗಕ್ಕೆ ನೀವು ಇಲ್ಲಿ ಅಲ್ಲಿ ಎಲ್ಲ ಮಾರ್ಕೊಂತ ಇಲ್ಲಾಕತ್ತೀರಪ್ಪ ಅಂತಂದ್ರೆ ನಿಮ್ಮ ದೇವರು ಯಾವಾಗಲೂ ಕ್ಷಮಿಸುವುದಿಲ್ಲ. ಮುಂಬರುವ ಕಾಲದಲ್ಲಿ ಜಮೀರ್ ಅಹಮದ್ ಆಗಲಿ ಇದರ ಜೊತೆಯಲ್ಲಿ ಏನು ಅನ್ವರ್ ಪಾಷಾ ಅದಾರ, ಇದ್ರಿಗೆ ಎಷ್ಟು ನಮ್ಮ ಸಮಾಜಕ್ಕೆ ಏನು ದ್ರೋಹ ಮಾಡ್ಯಾರ, ಆ ದ್ರೋಹ ಮಾಡಿದವ್ರಿಗೆ ಏನದ ನಾವು ಇಡೀ ಸಮಾಜದವರಾಗಲಿ, ನಾವು ಇಡೀ ಮತಕ್ಷೇತ್ರ ಜನ ಆಗಲಿ, ನಮ್ಮ ಡಿಸ್ಟಿಕ್ ಜನ ಆಗಲಿ, ಎಲ್ಲ ಸಮಾಜವಾದ್ರು ಕೂಡಿ ಪುತ್ಳೆ ಸುಡುವಂಥ ಕೆಲಸ ಮಾಡ್ತೀವಿ. ಬರೀ ಪುತ್ಳೆ ಸುಡೋದಲ್ಲ, ಚಪ್ಪಲಿ ಹಾರಾಕಿ ಮೆರವಣಿಗೆ ಮಾಡಿ ಕತ್ತಿ ಮ್ಯಾಗ ಕುಂದ್ರಿಸಿ ಏನದ ಅದು ಮೆರವಣಿಗೆ ಮಾಡಿ ಏನದ ನಿಮ್ಗೆ ಅದು ತಕ್ಕ ಪಾತ್ ಕಳಿಸ್ಬೇಕಾಗ್ತದ. ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಇಂಥ ಆಫೀಸರ್ ಇಲ್ಲಿ ಡಿಸ್ಟಿಕ್ ಆಫೀಸರ್ ಯಾರೂ ಇರಬಾರ್ದು. 9 ವರ್ಷ 10 ವರ್ಷ ಒಂದೇ ಕಡೆ ಡ್ಯೂಟಿ ಮಾಡ್ತಾರೆ ಇವರು. ಏನದು ನಿಮ್ಮ ಪ್ರೊಸೀಜರ್? ಇಂಥ ಆಡಳಿತ ಒಳಗೆ ಇಂಥ ನೀವು ಮಾಡ್ತಾ ಇದ್ದೀರಂದ್ರೆ ಜಮೀರ್ ಅಹಮದ್ ಸಾಹೇಬ್ರೆ, ಇದು ಇಲ್ಲಿ ಎಲ್ಲ ಆಫೀಸರ್ ಎಲ್ಲ ಚೇಂಜ್ ಆಗಬೇಕು. ಇವತ್ತಿನ ದಿವಸ ಏನು ಯಾರು ಟ್ರ್ಯಾಪ್ ಆಗಿದಾರಲ್ಲ ಮೋಷನ್ ಅವ್ರು ಏನು ಟ್ರ್ಯಾಪ್ ಆಗಿದಾರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಡಿಸ್ಮಿಸ್ ಆಗಬೇಕು. ಬರೇ ಸಸ್ಪೆಂಡ್ ಇದ್ರೆ ನಡೆಯಲ್ಲ, ನಾವು ಸಹಿಸಲ್ಲ. ಬರೇ ಸಸ್ಪೆಂಡ್ ಮಾಡಿ ನಮ್ಗೆ ಏನಾದ್ರು ಕುಂಡಿಸ್ಬೇಕತ್ತೀರಂದ್ರೆ ಕುಂಡ್ರಲ್ಲ. ಇದು ಬೆಂಕಿ ಹತ್ತದಪ್ಪ, ಇಡೀ ರಾಜ್ಯದಾಗ ಹತ್ತದ. ಇದು ಇವತ್ತಿನ ದಿವಸ ಇಲ್ಲಿ ಸ್ಟಾರ್ಟ್ ಆಗ್ಯದ. ವಿಜಯಪುರ ಡಿಸ್ಟಿಕ್ ವಕ್ಫ್ ಬೋರ್ಡ್ದಿಂದ ಇಲ್ಲಿ ಇದು ತಾಜ್ ಬೋರ್ಡಿದಿಂದ ಇವತ್ತಿನ ದಿನ ಹೋರಾಟ ಸ್ಟಾರ್ಟ್ ಆಗ್ಯದ. ಇದು ಹೋರಾಟ ಏನದ ಬೆಂಗಳೂರು ವಿಧಾನಸಭಾ ಮುಂದೆ ತನಕ ನಡೀತದೆ. ಇದಕ್ಕೆ ಏನದ ಕರೆಕ್ಟಾಗಿ ನೀವು ಸರ್ಚ್ ಮಾಡ್ಕೊಂಡು ಏನದ ಇದಕ್ಕೆ ನ್ಯಾಯ ಸಿಗೋಂಗೆ ಮಾಡಿದ್ರಿ ಚಲೋ. ಇದಕ್ಕಂದ್ರೆ ಜನ ಈಗ ನಮ್ದು ಏನದ ತಾಳ್ಮೆ ಪರೀಕ್ಷೆ ಭಾಳ ಆಗ್ಯದ. ಈಗ ಅವಾಗ ಏನದ ನಾವು ಹೋರಾಟಕ್ಕೆ ಉಳಿಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅಧಿಕಾರಿಗಳು ಏನದ ನಾವು ಸಾರ್ವಜನಿಕರು ಯೂಸ್ ಮಾಡಬೇಕಾಗ್ತದೆ. ಅವ್ರ ಸಂವಿಧಾನಾತ್ಮಕವಾಗಿ ಏನದ ನಾವು ಸ್ಟ್ರೈಕ್ ಮಾಡಬೇಕಾಗ್ತದೆ. ಸಂವಿಧಾನಾತ್ಮಕ ಏನದ ನಾವು ಸ್ಟೆಪ್ ತೊಗೋಬೇಕಾಗ್ತದೆ. ನಾವೆಲ್ಲ ಸಾರ್ವಜನಿಕರು ಸಮಾಜದವ್ರು ಎಲ್ಲರೂ ಕೂಡಿ ಸ್ಟೆಪ್ ತಗೋತೀವಿ. ಮತ್ತೊಮ್ಮೆ ಎಚ್ಚರಿಕೆ ಕೊಡಕತ್ತೀನಿ ನಾನು. ಜಮೀರ್ ಅಹಮದ್ ಸಾಹೇಬ್ರೆ, ಯಾರು ಅನ್ವರ್ ಪಾಷಾ ನಿನಗೆ ಏನು ಕ್ವಶನ್ದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಜನ ಹೇಳ್ತಿಲ್ಲಾಕ ಹೆಚ್ಗೆ ತಗೋತಾರ. ನೀ ಹೇಳ ಹುಚ್ಚಿ ಎರಡು ತಿಳಿಲಾಕತ್ತಿ. ಸ್ವಲ್ಪ ವಿಚಾರ ಮಾಡೋಣ. ಈ ನೇರವಾಗಿ ಪ್ರಶ್ನೆ ಹೇಳಿದ್ದೀನಿ. ಅಧ್ಯಕ್ಷ ಇದ್ದಿರಬೇಕು, ಅದು ಇದ್ದಿರಬೇಕು, ಅದು ನೀನು ಪರವಾಗಿ ನಮಗೆ ಹಕ್ಕದ ಸಾರ್ವಜನಿಕರು ನೀನು ಕೇಳಲಿಕ್ಕೆ ಸಮಾಜದ ಮುಖಂಡರದೀವಿ ನಾವು. ಇದು ಚೇತಾವಣೆ ತಗೋ, ಸುಧಾರಿಸಿ ಚಲೋ. ಇಲ್ಲಿಕೇನದ ಮುಂದೇನದ ನಾವು ಬೋರ್ಡ್ ಸ್ಟೆಪ್ ತೊಗೋಬೇಕಾಗ್ತದೆ. ನಾವು ಇಡೀ ಸಮಾಜದವ್ರು ಏನದ, ಇಡೀ ಡಿಸ್ಟಿಕ್ದವ್ರದ್ದು ಏನದ, ನಾವು ಬೋರ್ಡ್ ಸ್ಟೆಪ್ ತೊಗೊಳಕತ್ತೀವಿ. ಎಲ್ಲರೂ ಕೂಡೀವಿ. ಇದ್ರ ಮ್ಯಾಗ ಕಣ್ಣು ತೆಗೆದ್ರಿ ಚಲೋ ಆಯಿತು. ಇಲ್ಲಿಕಂದ್ರೆ ಎರಡು ಕಣ್ಣುಗಳು ಇರಲ್ಲ ಅಂತ ಈ ಸಭೆಯಲ್ಲಿ ನಾನು ಹೇಳಿ ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಅಯ್ಯೂಬ್ ನಾಟಿಗಾರ್ ಅಂತ ಸಮಾಜದ ಹೋರಾಟಗಾರ. ನನ್ನ ಊರೇನದ ಇಂಡಿಯಾ ಅದ. ಅಯ್ಯೂಬ್ ನಾಟಿಗಾರ್ ಅಂತ ನನ್ನ ಹೆಸರು. ಶಾಂತಿ ಸಮಾಜ ಸೇವೆನ ಸಕ್ರಿಯ ಕಾರ್ಯಕರ್ತ, ಅಧ್ಯಕ್ಷ ಆಗಿದ್ದೀನಿ ನಾನು.